ಪಾಠ 7 ಚನ್ನಭೈರಾದೇವಿ. ಪ್ರಶ್ನೋತ್ತರಗಳು. ಕೃತಿಕಾಕಾರರ ಪರಿಚಯ. ಡಾಕ್ಟರ್ ಗಜಾನನ ಶರ್ಮಾ. ಕಾಲ 1954. ಸ್ಥಳ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವರು. ನಾಟಕಗಳು: ಗೊಂಬೆ ರಾವಣ, ಬೆಳ್ಳಿ ಬೆಳಕಿನ ಹಿಂದೆ, ದ್ವಂದ್ವ ದ್ವಾಪರ, ಕನ್ನಂಬಾಡಿಯ ಕಟ್ಟದಿದ್ದರೆ. ಕೃತಿ: ಕಾಡು ಕಣಿವೆಯ ಹಾಡು ಹಕ್ಕಿ, ಗರ್ತಿಗೆರೆ ರಾಘಣ್ಣ. ಕಾದಂಬರಿ: ಪುನರ್ವಸು ಮತ್ತು ರಾಣಿ ಚನ್ನಭೈರಾದೇವಿ. ಪ್ರಶಸ್ತಿ: ನಾಟಕ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಚನ್ನಭೈರಾದೇವಿಯ ಆಡಳಿತವಿದ್ದ ಪ್ರಾಂತ್ಯಗಳು ಯಾವುವು? ಉತ್ತರ: ಚನ್ನಭೈರಾದೇವಿ ಆಡಳಿತವಿದ್ದ ಪ್ರಾಂತ್ಯಗಳು ಗೇರುಸೊಪ್ಪೆ ಮತ್ತು ಆಡುವಳ್ಳಿ. ಪ್ರಶ್ನೆ 2. ಚನ್ನಭೈರಾದೇವಿಗೆ ಉದ್ದಟತನದ ಪತ್ರ ಬರೆದವರು ಯಾರು? ಉತ್ತರ: ಚನ್ನಭೈರಾದೇವಿಗೆ ಉದ್ದಟತನದ ಪತ್ರ ಬರೆದವರು ಗೋವೆಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯಿಡೆ. ಪ್ರಶ್ನೆ 3. ಪೋರ್ಚುಗೀಸರು ಚನ್ನಭೈರಾದೇವಿಗೆ ನೀಡಿದ ಬಿರುದು ಏನು? ಉತ್ತರ: ಪೋರ್ಚುಗೀಸರು ಚನ್ನಭೈರಾದೇವಿಗೆ ಕಾಳು ಮೆಣಸಿನ ರಾಣಿ ಎಂಬ ಬಿರುದು ನೀಡಿದರು. ಪ್ರಶ್ನೆ 4. ಪೋರ್ಚುಗೀಸರು ಹಡಗಿನ ಮೂಲಕ ಎಲ್ಲಿಗೆ ದಾಳಿ ಮಾಡಲು ಸಜ್ಜಾಗಿದ್ದರು? ಉತ್ತರ: ಪೋರ್ಚುಗೀಸರು ಹಡಗಿನ ಮೂಲಕ ಹೊನ್ನಾವರದ ಮೇಲೆ ದಾಳಿ ಮಾಡಲು ಸಜ್ಜಾಗಿದ್ದರು. ಪ್ರಶ್ನೆ 5. ಚನ್ನಭೈರಾದೇವಿಯ ರಾಯಭಾರಿಯ ಹೆಸರೇನು? ಉತ್ತರ: ಚನ್ನಭೈರಾದೇವಿಯ ರಾಯಭಾರಿಯ ಹೆಸರು ಕಂಠಪ್ಪ ನಾಯಕ. ಪ್ರಶ್ನೆ 6. ಚನ್ನಭೈರಾದೇವಿಯು ಕಾಡಿನ ಮಧ್ಯೆ ಕಟ್ಟಿದ್ದ ಕೋಟೆಯ ಹೆಸರೇನು? ಉತ್ತರ: ಚನ್ನಭೈರಾದೇವಿಯು ಕಾಡಿನ ಮಧ್ಯೆ ಕಟ್ಟಿದ್ದ ಕೋಟೆಯ ಹೆಸರು ಕಾನೂರು ಕೋಟೆ. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಸಮುದ್ರದಲ್ಲಿ ಪೋರ್ಚುಗೀಸರನ್ನು ಗೆಲ್ಲುವುದು ಯಾಕೆ ಕಷ್ಟ ಸಾಧ್ಯ? ಉತ್ತರ: ಪೋರ್ಚುಗೀಸರಲ್ಲಿ ಸುಮಾರು 130 ಹಡಗುಗಳಿವೆ. ವಿಶೇಷ ತರಬೇತಿ ಪಡೆದ 1000 ಸೈನ್ಯವನ್ನು ಪೋರ್ಚುಗಲ್ನಿಂದ ತರಿಸಿದ್ದಾರೆ. ಹಾಗಾಗಿ ಪೋರ್ಚುಗೀಸರನ್ನು ಸಮುದ್ರ ಯುದ್ಧದಲ್ಲಿ ಗೆಲ್ಲುವುದು ಕಷ್ಟ ಸಾಧ್ಯ. ಪ್ರಶ್ನೆ 2. ಚನ್ನಭೈರಾದೇವಿಗೆ ಬುದ್ಧಿ ಕಲಿಸಬೇಕೆಂದು ಪೋರ್ಚುಗೀಸರು ಹೊನ್ನಾವರವನ್ನು ಏನು ಮಾಡಲು ಹೊರಟಿದ್ದರು? ಉತ್ತರ: ಚನ್ನಭೈರಾದೇವಿಗೆ ಬುದ್ಧಿ ಕಲಿಸಬೇಕೆಂದು ಪೋರ್ಚುಗೀಸರು ಹೊನ್ನಾವರ ಪಟ್ಟಣವನ್ನು ಸುಟ್ಟು ಬಿಡಲು ನಿರ್ಧರಿಸಿ ಅಲ್ಲಿರುವ ಮನೆ, ಕೊಟ್ಟಿಗೆ, ಅಂಗಡಿ, ದೇವಾಲಯ, ಮಸೀದಿ, ಬಸೀದಿಗಳನ್ನು ಸುಟ್ಟು ಬಿಡಲು ಹೊರಟಿದ್ದರು. ಪ್ರಶ್ನೆ 3. ಚನ್ನಭೈರಾದೇವಿ ಕಾಡಿನ ಮಧ್ಯೆ ಏಕೆ ಕೋಟೆಯನ್ನು ಕಟ್ಟಿದ್ದಳು? ಉತ್ತರ: ಶತ್ರುಗಳು ಆ ಕೋಟೆಗೆ ಅಷ್ಟೊಂದು ಸುಲಭವಾಗಿ ತಲುಪಲಾರರು. ಅಲ್ಲಿಗೆ ಬಂದು ಮುಟ್ಟಬೇಕಾದರೆ ಹಲವು ನದಿಗಳನ್ನು ದಾಟಿ ಬರಬೇಕಿತ್ತು. ಕಾಡು ಮನುಷ್ಯರಿಂದ ಮತ್ತು ವನ್ಯ ಮೃಗಗಳಿಂದ ಪಾರಾಗಿ ಬರುವುದು ಸುಲಭವಾಗಿರಲಿಲ್ಲ. ಆದ್ದರಿಂದ ಚನ್ನಭೈರಾದೇವಿ ಕಾಡಿನ ಮಧ್ಯೆ ಕೋಟೆ ಕಟ್ಟಿದ್ದಳು. ಪ್ರಶ್ನೆ 4. ಪೋರ್ಚುಗೀಸರು ಯುದ್ಧಕ್ಕೆ ಸಿದ್ಧವಾಗಿದ್ದ 2 ಉದ್ದೇಶಗಳು ಯಾವುವು? ಉತ್ತರ: ಪೋರ್ಚುಗೀಸರು ಯುದ್ಧಕ್ಕೆ ಸಿದ್ಧವಾಗಲು ಕಾರಣವಾದ 2 ಉದ್ದೇಶಗಳು: 1. ಚನ್ನಭೈರಾದೇವಿಯು ಹೊನ್ನಾವರ ಮತ್ತು ಭಟ್ಕಳ ಬಂದರುಗಳಲ್ಲಿ ಪೋರ್ಚುಗೀಸರ ಒಪ್ಪಿಗೆ ಇಲ್ಲದೆ ಮುಸಲ್ಮಾನರ ಹಡಗುಗಳಿಗೆ ಕರಿಮೆಣಸು, ದಾಲ್ಚಿನ್ನಿ, ಕೆಂಪಕ್ಕಿ ಮತ್ತು ಶ್ರೀಗಂಧ ತುಂಬಿಸಿ ಸಮುದ್ರ ವ್ಯಾಪಾರಕ್ಕೆ ಸಹಕರಿಸಿದ್ದು. 2. ಮಹಾರಾಣಿ ಚನ್ನಭೈರಾದೇವಿಯು ಪೋರ್ಚುಗೀಸ್ ರಾಜದ್ರೋಹಿ ರೊಜಾಹಿಯೋಗೆ ಆಶ್ರಯ ನೀಡಿದ್ದು. 7-8 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಪೋರ್ಚುಗೀಸರ ಗವರ್ನರ್ ಚನ್ನಭೈರಾದೇವಿಗೆ ಬರೆದ ಪತ್ರವನ್ನು ವಿವರಿಸಿ. ಉತ್ತರ: ಆಡುವಳ್ಳಿ ಗೇರುಸೊಪ್ಪೆಗಳ ಮಹಾರಾಣಿಗೆ ಗೋವೆಯ ಗವರ್ನರ್ ಲೂಯಿಸ್ ಅಟಾಯಿಡೆಯ ಶುಭಾಶಯಗಳು. ಗೌರವಾನ್ವಿತರೇ, ತಾವು ಹೊನ್ನಾವರ ಮತ್ತು ಭಟ್ಕಳ ಬಂದರುಗಳಲ್ಲಿ ನಮ್ಮ ಒಪ್ಪಿಗೆ ಪತ್ರವನ್ನು ಪಡೆಯದ ಮುಸಲ್ಮಾನರ ಹಡಗುಗಳಿಗೆ ಕರಿಮೆಣಸು, ದಾಲ್ಚಿನ್ನಿ, ಕೆಂಪಕ್ಕಿ ಮತ್ತು ಶ್ರೀಗಂಧವನ್ನು ತುಂಬಿಸಿ ಅವರ ಸಮುದ್ರ ವ್ಯಾಪಾರಕ್ಕೆ ಸಹಕರಿಸಿದ್ದೀರಿ. ಇದು ನಮ್ಮ ಆಶಯಕ್ಕೆ ವಿರುದ್ಧವಾಗಿದೆ. ಕೂಡಲೇ ತಾವು ತಮ್ಮ ಒಪ್ಪಿಗೆ ಪಡೆಯದ ಮುಸಲ್ಮಾನರ ಹಡಗುಗಳನ್ನು ನಿಮ್ಮ ಬಂದರುಗಳಿಂದ ಹೊರಗಟ್ಟಬೇಕು, ಇಲ್ಲವೇ ವಶಪಡಿಸಿಕೊಳ್ಳಬೇಕು.
ಇಲ್ಲದಿದ್ದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುವುದು ನಮಗೆ ಅನಿವಾರ್ಯವಾಗುತ್ತದೆ. ಜೊತೆಗೆ ನೀವು ಪೋರ್ಚುಗೀಸರ ರಾಜದ್ರೋಹಿ ರೊಜಾರಿಯೋಗೆ ಆಶ್ರಯ ನೀಡಿದ್ದೀರಿ. ಆತನನ್ನು ಕೂಡಲೇ ಒಪ್ಪಿಸಬೇಕು. ಮೇಲಾಗಿ ನೀವು ಕಳೆದ ಹಲವು ವರ್ಷಗಳಿಂದ ನಮಗೆ ಕಪ್ಪವನ್ನು ಕೊಟ್ಟಿಲ್ಲ. ಇನ್ನೊಂದು ವಾರದೊಳಗೆ ಕಪ್ಪವನ್ನು ರೊಜಾರಿಯೋನನ್ನು ನಮಗೆ ತಂದೊಪ್ಪಿಸದಿದ್ದರೆ ನಿಮ್ಮನ್ನು ದಂಡಿಸಬೇಕಾಗುತ್ತದೆ. ನಮ್ಮ ಚಕ್ರವರ್ತಿಗಳು ನಿಮಗೆ ನೀಡಿದ ಕಾಳು ಮೆಣಸಿನ ರಾಣಿ ಎಂಬ ಬಿರುದನ್ನು ಹಿಂದಕ್ಕೆ ಪಡೆಯಬೇಕಾಗುತ್ತದೆ ಎಂಬ ಎಚ್ಚರಿಕೆಯ ಪತ್ರ ಬರೆಯಲಾಗಿತ್ತು. ಪ್ರಶ್ನೆ 2. ಕಾನೂರು ಕೋಟೆಯ ದಾರಿಯಲ್ಲಿ ಚೆನ್ನಭೈರಾದೇವಿಯ ಸೈನಿಕರು ಪೋರ್ಚುಗೀಸರ ಮೇಲೆ ದಾಳಿ ಮಾಡಿದ ರೀತಿಯನ್ನು ವಿವರಿಸಿ. ಉತ್ತರ. ಪೋರ್ಚುಗೀಸರ ಸೈನ್ಯ ಕಾನೂರು ಕೋಟೆಯ ಮೇಲೆ ದಾಳಿ ಮಾಡಲೆಂದು ಹೊರಟಾಗ ಚೆನ್ನಭೈರಾದೇವಿಯ ಸೈನಿಕರು ಅವರ ಮೇಲೆ ಹಲವು ರೀತಿಯಿಂದ ದಾಳಿ ಮಾಡಿರುವುದಾಗಿ ಕೆಲವು ಪೋರ್ಚುಗೀಸ್ ಯೋಧರು ಓಡಿ ಬಂದು ವಿಷಯ ತಿಳಿಸಿದರು. ಅವುಗಳೆಂದರೆ: ಕಾಡು ಜನರು ದೂರದಿಂದ ಪೋರ್ಚುಗೀಸರ ಸೈನ್ಯದ ಮೇಲೆ ಕೋಲು ಕಟ್ಟಿಗೆ ಎಸೆದರು. ಬಳ್ಳಿಯ ಮೇಲೆ ಸುಯ್ಯನೆ ಬಂದು ಯೋಧರ ಕೋವಿಯನ್ನು ಹೊತ್ತೊಯ್ದರು. ಅವರನ್ನು ಒದ್ದು ಬೀಳಿಸಿದರು. ತಾಕಿದರೆ ಮೈ ತುರಿಸುವ ಗಿಡವನ್ನು ಅವರ ಮೇಲೆ ಎಸೆದರು. ಬೊಬ್ಬೆ ಬರಿಸುವ ರಸ ಸುರಿದರು. ಅವರ ಮೇಲೆ ಹಾವು ಚೇಳು ಎಸೆದು ದಿಕ್ಕಾಪಾಲಾಗಿ ಓಡುವಂತೆ ಮಾಡಿದರು. ದಟ್ಟ ಅರಣ್ಯ ದಾಟಿಕೊಂಡು ಹೋಗಬೇಕಾದರೆ ಪೋರ್ಚುಗೀಸ ಸೈನಿಕರನ್ನು ಹುಲಿ ಕರಡಿಗಳು ಎಳೆದುಕೊಂಡು ಹೋದವು. ದೊಡ್ಡ ಹೆಬ್ಬಾವು ಇಬ್ಬರನ್ನು ಒಟ್ಟಿಗೆ ಸುತ್ತಿಕೊಂಡಿತು. ಕ್ಯಾಪ್ಟನ್ ಮೇಲೆ ಅದೇನೋ ರಸ ಎರಚಿದ. ಮುಖವೆಲ್ಲ ಸುಟ್ಟು ಆತ ಬಿದ್ದು ಒದ್ದಾಡಿದನು. ಚೆನ್ನಭೈರಾದೇವಿಯ ಸೈನಿಕರು ಮರವನ್ನು ಮೊದಲೇ ಕಡಿದು ಹಗ್ಗ ಹಿಡಿದು ನಿಂತಿರುತ್ತಾರೆ. ವೈರಿ ಸೈನಿಕರು ಹೋಗುತ್ತಿದ್ದಂತೆ ಅವರ ಮೇಲೆ ಮರ ಬೀಳಿಸುತ್ತಾರೆ. ಹಲವು ಕಡೆ ಗುಂಡಿ ತೋಡಿ ಹುಲ್ಲು ಮುಚ್ಚಿರುತ್ತಾರೆ. ವೈರಿ ಸೈನಿಕರು ಹೋಗುತ್ತಿದ್ದಂತೆ ಗುಂಡಿಗೆ ಬೀಳುವರು. ವೈರಿ ಸೈನಿಕರ ಕುಡಿಯುವ ನೀರಿನ ಬಿಂದಿಗೆ ಉರುಳಿಸಿ ಕುಡಿಯಲು ನೀರಿಲ್ಲದಂತೆ ಮಾಡಿದ್ದಾರೆ. ಆಹಾರದ ಪಟ್ಟಣವನ್ನು ಕದ್ದಿದ್ದಾರೆ. ವೈರಿ ಸೈನಿಕರು ಹಸಿವಿನಿಂದ ಕಂಗಾಲಾಗುವಂತೆ ಮಾಡಿದ್ದಾರೆ. ಅಟಾಯಿಡೆ ಇರುವ ಸ್ಥಳದಲ್ಲಿ ಬೆಟ್ಟದಿಂದ ಕಲ್ಲು ಉರುಳಿಸಿ ಅವನನ್ನು ಅಪಾಯದಲ್ಲಿ ನೂಕುತ್ತಾರೆ. ಹೀಗೆ ಪರಿಪರಿಯಾದ ರೀತಿಗಳಿಂದ ಪೋರ್ಚುಗೀಸರ ಮೇಲೆ ಚೆನ್ನಭೈರಾದೇವಿಯ ಸೈನಿಕರು ಕಾನೂರು ಕೋಟೆಯ ದಾರಿಯಲ್ಲಿ ದಾಳಿ ಮಾಡಿದರು. ಪ್ರಶ್ನೆ 3. ಮರದ ಹಿಂದಿನ ಧ್ವನಿಯು ಲೂಯಿಸ್ ಅಟಾಯಿಡೆಯನ್ನು ಹೇಗೆ ಎಚ್ಚರಿಸಿತು? ಉತ್ತರ. ಶತಮೂರ್ಖ ಲೂಯಿಸ್ ಅಟಾಯಿಡೆ, ಯೋಚಿಸು. ಯಾರು ಮೋಸಗಾರರು, ಯಾರು ವಂಚಕರು? ಇದು ನಮ್ಮ ಮಣ್ಣು, ನಮ್ಮ ಕಾಡು, ನಮ್ಮ ನೆಲ. ಇಲ್ಲಿಗೆ ಹೊಂಚು ಹಾಕಿ ಬಂದ ವಂಚಕರು ನೀವು. ಏನು, ನಮ್ಮ ರಾಣಿಯನ್ನು ಬಂಧಿಸಿ ಕೊಂಡೊಯ್ಯುವೆಯಾ? ಬಾ, ಮೊದಲು ಕಾನೂರು ಕೋಟೆಗೆ ಹತ್ತಿರ ಬಾ. ನಿನ್ನ ಆತಿಥ್ಯಕ್ಕಾಗಿ ಸಿದ್ಧಳಾಗಿ ಕಾಯುತ್ತಿದ್ದಾಳೆ ನಮ್ಮ ರಾಣಿ. ಮಿಸ್ಟರ್ ಅಟಾಯಿಡೆ, ಖಂಡಾಂತರಗಳನ್ನು ದಾಟಿ ಬಂದ ಕೆಚ್ಚು ಎಲ್ಲಿ ಹೋಯಿತು? ನಿನ್ನೆ ರಾಯಭಾರಿ ಕಂಟಪ್ಪನನ್ನು ಕೊಲ್ಲಲು ಹೊರಟ ನಿನ್ನ ಬಂದೂಕು ಈಗೇಕೆ ಸುಮ್ಮನಾಯಿತು? ಪೋರ್ಚುಗೀಸರೆಂದರೆ ಪ್ರಪಂಚವನ್ನು ಆಳಲು ಹುಟ್ಟಿದವರು ಎನ್ನುತ್ತಿದ್ದ ನಿನ್ನ ಆಟಾಟೋಪ ಈಗೆಲ್ಲಿ ಹೋಯಿತು? ಕಡಲು ನಿನಗೆ ಆಟದ ಮೈದಾನವಾದರೆ ಕಾಡು ನಮ್ಮ ಆಡಂಬೋಲ. ನೆನಪಿಟ್ಟುಕೋ ಮೂರ್ಖ. ನಿನ್ನ ಸುತ್ತ ನಾವೆಷ್ಟು ಮಂದಿ ಇದ್ದೇವೆಂದು ಗೊತ್ತೇನೋ? ಮರದ ಮೇಲೆ ನೋಡು, ನಿನ್ನ ಬೆನ್ನ ಹಿಂದೆ ನೋಡು, ಎದುರು ನೋಡು, ಮುಂದೆ ನೋಡು. ಈಗಾಗಲೇ ನಿಮ್ಮ 200ಕ್ಕೂ ಹೆಚ್ಚು ಯೋಧರು ನಮ್ಮ ವಶದಲ್ಲಿದ್ದಾರೆ. ಆದರೆ ಒಬ್ಬರೂ ಸತ್ತಿಲ್ಲ. ನಾವು ನಿಮ್ಮಂತೆ ಕೊಲೆಗಡುಕರಲ್ಲ, ಶಾಂತಿ ಪ್ರಿಯರು. ಅಹಿಂಸೆ ನಮ್ಮ ಧರ್ಮ. ಈಗಲೂ ರಾಣಿಗೆ ಶರಣಾದೆವೆಂದು ಹೇಳಿದರೆ ನಿಮಗೆ ಅನ್ನ ನೀರು ಕೊಟ್ಟು ಗೌರವದಿಂದ ಹಿಂದಕ್ಕೆ ಕಳಿಸುತ್ತೇವೆ. ಆದರೆ ಒಂದು ಕರಾರು, ಇನ್ನು ಮುಂದೆ ಹೊನ್ನಾವರದ ದಿಕ್ಕಿಗೆ ತಲೆ ಇಟ್ಟು ಮಲಗಬಾರದು ಎಂದು ಮರದ ಹಿಂದಿನ ಧ್ವನಿಯು ಲೂಯಿಸ್ ಅಟಾಯಿಡೆಯನ್ನು ಎಚ್ಚರಿಸಿತು. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. 1. ನಮ್ಮ ನೆಲದ ನಾವಿಕ ರೊಜಾರಿಯೋನನ್ನು ಅವರಿಗೊಪ್ಪಿಸಲು ನಾವೇನು ಎಂಬೇಡಿಗಳಲ್ಲ. ಆಯ್ಕೆ. ಈ ಮೇಲಿನ ಮಾತನ್ನು ಡಾಕ್ಟರ್ ಗಜಾನನ ಶರ್ಮಾರವರು ಬರೆದಿರುವ ಚೆನ್ನಭೈರಾದೇವಿ ಎಂಬ ಚಾರಿತ್ರಿಕ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ.
ಸಂದರ್ಭ: ಪೋರ್ಚುಗೀಸರು ಗವರ್ನರ್ ಮಹಾರಾಣಿ ಚೆನ್ನಬೈರಾದೇವಿಗೆ ಪತ್ರ ಬರೆದು ತಮ್ಮ ಆಶ್ರಯದಲ್ಲಿರುವ ಪೋರ್ಚುಗೀಸರ ರಾಜದ್ರೋಹಿ ರೊಜಾರಿಯೋನನ್ನು ತಂದೊಪ್ಪಿಸಬೇಕು, ಇಲ್ಲವಾದರೆ ನಿಮ್ಮನ್ನು ದಂಡಿಸಬೇಕಾಗುತ್ತದೆ ಎಂಬ ಪತ್ರದ ಒಕ್ಕಣೆ ಸತ್ರಜಿತ್ತ ಓದುತ್ತಿದ್ದ ಸಂದರ್ಭದಲ್ಲಿ ಈ ವಾಕ್ಯವನ್ನು ಚೆನ್ನಬೈರಾದೇವಿ ಸಭಿಕರನ್ನು ಉದ್ದೇಶಿಸಿ ನುಡಿದಳು. ಸ್ವಾರಸ್ಯ: ನಮ್ಮ ನಾಡಿನ ನಾವಿಕನನ್ನು ಪೋರ್ಚುಗೀಸರಿಗೆ ಒಪ್ಪಿಸುವಷ್ಟು ಹೇಡಿಗಳು ನಾವಲ್ಲ. ಅವರ ಆಜ್ಞೆಯನ್ನು ಉಲ್ಲಂಘಿಸುವ ಒಳಾರ್ಥ ಇಲ್ಲಿರುವ ಸ್ವಾರಸ್ಯವಾಗಿದೆ. 2. ಈ ಸಲ ಸಮುದ್ರ ಯುದ್ಧದಲ್ಲಿ ಅವರನ್ನು ಗೆಲ್ಲುವುದು ಕಷ್ಟಸಾಧ್ಯ. ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ ಗಜಾನನ ಸರ್ಮಾರವರು ಬರೆದಿರುವ ಚೆನ್ನಬೈರಾದೇವಿ ಚಾರಿತ್ರಿಕ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಚೆನ್ನಬೈರಾದೇವಿಯ ಗೂಢಚಾರಿಣಿ ಸಬಲೆಯು ಪೋರ್ಚುಗೀಸರ ಪ್ರಬಲ ನೌಕಾಪಡೆಯು ಸಜ್ಜಾದ ರೀತಿಯನ್ನು ವಿವರಿಸುವ ಸಂದರ್ಭದಲ್ಲಿ ಈ ಮಾತನ್ನು ಸಭೆಯಲ್ಲಿರುವ ರಾಣಿ ಚೆನ್ನಬೈರಾದೇವಿಗೆ ಹೇಳಿದಳು. ಸ್ವಾರಸ್ಯ: ನೌಕಾಯುದ್ಧ ತಂತ್ರನಿಪುಣರು ಅಪಾರ ಸೇನಾಬಲ ಹೊಂದಿದ್ದ ಪೋರ್ಚುಗೀಸರನ್ನು ಸಮುದ್ರದಲ್ಲಿ ಸೋಲಿಸುವುದು ಅಸಾಧ್ಯವೇನಲ್ಲ, ಆದರೆ ಕಷ್ಟದಾಯಕವಾದುದು ಎಂಬುದು ಇಲ್ಲಿಯ ಸ್ವಾರಸ್ಯ. 3. ಆದಷ್ಟು ಬೇಗ ಹೊನ್ನಾವರ ಮೇಲೆ ದಾಳಿ ಮಾಡಬೇಕು. ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ ಗಜಾನನ ಸರ್ಮಾ ಅವರು ಬರೆದಿರುವ ಚೆನ್ನಬೈರಾದೇವಿ ಎಂಬ ಐತಿಹಾಸಿಕ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಚೆನ್ನಬೈರಾದೇವಿಯು ಕಿಂಚಿತ್ತೂ ಹೆದರದೆ ಲೂಯಿಸ್ ಅಟಾಯಿಡೆ ಬರೆದ ಪತ್ರಕ್ಕೆ ಖಂಡತುಂಡವಾಗಿ ಉತ್ತರಿಸಿ, ಕಪ್ಪ ಕೊಡಲು ಇದು ನಿಮ್ಮ ಅಪ್ಪನ ನೆಲವಲ್ಲ, ಮುಸಲ್ಮಾನರೊಡನೆ ವ್ಯಾಪಾರ ಮಾಡಲು ನಿಮ್ಮ ಒಪ್ಪಿಗೆಯ ಅಗತ್ಯವಿಲ್ಲ, ನಿಮ್ಮ ಹುಸಿ ಬೆದರಿಕೆಗೆ ನಾವು ಅಂಜುವುದಿಲ್ಲ ಎಂಬ ಪತ್ರದಲ್ಲಿರುವ ಸಂಗತಿ ಡಿಸಿಲ್ವಾ ಓದುತ್ತಿದ್ದ ಸಂದರ್ಭದಲ್ಲಿ ಪೋರ್ಚುಗೀಸರ ಗವರ್ನರ್ ಲೂಯಿಸ್ ಅಟಾಯಿಡೆ ಈ ಮಾತನ್ನು ನುಡಿದನು. ಸ್ವಾರಸ್ಯ: ಚೆನ್ನಬೈರಾದೇವಿಯು ಶೌರ್ಯಭರಿತ ಪ್ರತ್ಯುತ್ತರ ಕೊಡುತ್ತಿದ್ದಂತೆಯೇ ಇವನ ಮನಸ್ಸಿನಲ್ಲಿ ಮೊದಲು ಹೊಳೆದದ್ದೇ ಈ ಮಾತು. ಆದಷ್ಟು ಬೇಗ ಚೆನ್ನಬೈರಾದೇವಿ ಆಳುತ್ತಿದ್ದ ಹೊನ್ನಾವರದ ಮೇಲೆ ದಾಳಿ ಮಾಡಬೇಕೆಂಬುದು. 4. ಮಹಾರಾಣಿ: ನಮ್ಮ ಯೋಧರು ಶತ್ರುಗಳಿಗೆ ಬೆನ್ನು ತೋರಿಸಬೇಕೇ? ಆಯ್ಕೆ: ಈ ಮೇಲಿನ ಮಾತನ್ನು ಡಾಕ್ಟರ್ ಗಜಾನನ ಸರ್ಮಾ ಅವರು ಬರೆದ ಚೆನ್ನಬೈರಾದೇವಿ ಎಂಬ ಐತಿಹಾಸಿಕ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಪೋರ್ಚುಗೀಸರನ್ನು ಸಮುದ್ರದಲ್ಲಿ ಸೋಲಿಸುವುದು ಕಷ್ಟಸಾಧ್ಯವೆಂದು ಅರಿತ ನಂತರ ರಾಣಿ ಚೆನ್ನಬೈರಾದೇವಿ ಹಲವು ಯುದ್ಧ ತಂತ್ರಗಾರಿಕೆಯನ್ನು ಹೂಡುವಳು ಹಾಗೂ ಹಲವು ಸೂಚನೆಗಳನ್ನು ನೀಡುವಳು. ಆ ಮಾತಿಗೆ ಪ್ರತ್ಯುತ್ತರವಾಗಿ ಈ ಮಾತನ್ನು ಮಹಾರಾಣಿ ಚೆನ್ನಬೈರಾದೇವಿಯನ್ನು ಉದ್ದೇಶಿಸಿ ಭೈರವನಾಯಕ ನುಡಿದನು. ಸ್ವಾರಸ್ಯ: ಪರಾಕ್ರಮಿಯಾದ ಭೈರವನಾಯಕನಿಗೆ ಇದೊಂದು ಯುದ್ಧ ತಂತ್ರಗಾರಿಕೆ ಎಂಬುದು ತಿಳಿಯದೆ ನಮ್ಮ ಯೋಧರೇಕೆ ಹೇಡಿಗಳಂತೆ ಪೋರ್ಚುಗೀಸರ ಸೈನ್ಯಕ್ಕೆ ಬೆನ್ನು ತೋರಿಸಬೇಕು ಎಂದು ಹೇಳುವುದು ಸ್ವಾರಸ್ಯಮಯವಾಗಿ ಇಲ್ಲಿ ವ್ಯಕ್ತವಾಗಿದೆ. 5. ಕುತಂತ್ರವನ್ನು ತಂತ್ರಗಾರಿಕೆಯಿಂದಲೇ ಮಣಿಸಬೇಕು. ಆಯ್ಕೆ: ಪ್ರಸ್ತುತ ಈ ಮಾತನ್ನು ಡಾಕ್ಟರ್ ಗಜಾನನ ಸರ್ಮಾ ಅವರು ಬರೆದ ಚೆನ್ನಬೈರಾದೇವಿ ಎಂಬ ಐತಿಹಾಸಿಕ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಪೋರ್ಚುಗೀಸರ ಸುಸಜ್ಜಿತ ಸೈನ್ಯವನ್ನು ತಂತ್ರಗಾರಿಕೆಯಿಂದಲೇ ಸೋಲಿಸಬೇಕೆಂದು ಮನಗಾಣುತ್ತಿದ್ದಂತೆಯೇ ಚೆನ್ನಬೈರಾದೇವಿ ಭೈರವನಾಯಕರನ್ನು ಉದ್ದೇಶಿಸಿ, ಸೈನಿಕರಿಗೆ ಹೇಳಿ, ಇದು ಯುದ್ಧ ತಂತ್ರ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಎಂದು ಮನವರಿಕೆ ಮಾಡಿಕೊಡುತ್ತಾ ಈ ಮೇಲಿನ ಮಾತನ್ನು ಮಹಾರಾಣಿ ಚೆನ್ನಬೈರಾದೇವಿಯು ನುಡಿವಳು. ಸ್ವಾರಸ್ಯ: ಇದೊಂದು ಯುದ್ಧ ನೀತಿ. ಪೋರ್ಚುಗೀಸರು ನೇರವಾಗಿ ಯುದ್ಧಕ್ಕೆ ಬಾರದೆ ಮೋಸದಿಂದ ಯುದ್ಧ ಮಾಡುತ್ತಿದ್ದರು. ಆದರೆ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ ಚೆನ್ನಬೈರಾದೇವಿ ಅವರ ಕುತಂತ್ರವನ್ನೇ ತನಗೆ ವಿಜಯ ಸಾಧಿಸಲು ದಾರಿ ಎಂಬಂತೆ ತಂತ್ರಗಾರಿಕೆಯಿಂದ ಮಣಿಸಲು ಸಿದ್ಧಳಾದಳು. ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 1. ಚೆನ್ನಬೈರಾದೇವಿ ಗೇರು ಸೊಪ್ಪೆ ಮತ್ತು ಡ್ಯಾಶ್ ಜೋಡಿ ಸಾಮ್ರಾಜ್ಯಗಳ ಪಟ್ಟದ ರಾಣಿ. ಉತ್ತರ: ಆಡುವಳ್ಳಿ. 2. ಗೋವಾದ ಪೋರ್ಚುಗೀಸ್ ಗವರ್ನರ್ ಡ್ಯಾಶ್. ಉತ್ತರ: ಲೂಯಿಸ್ ಅಟಾಯಿಡೆ.
3. ಚೆನ್ನಭೈರಾದೇವಿ ಹೊನ್ನಾವರದ ನಾವಿಕ ಪಡೆಯ ಸರದಾರ ಡ್ಯಾಸ್ ಭೈರವ ನಾಯಕ. 4. ಪೋರ್ಚುಗೀಸರು ಸಜ್ಜುಗೊಳಿಸಿದ ಹಡಗುಗಳ ಸಂಖ್ಯೆ ಡ್ಯಾಸ್ ಉತ್ತರ 130. 5. ಪೋರ್ಚುಗೀಸರು ಡ್ಯಾಸ್ ನಗರವನ್ನು ಸುಟ್ಟು ಹಾಕಲು ನಿರ್ಧರಿಸಿದ್ದರು. ಉತ್ತರ ಹೊನ್ನಾವರ. ಭಾಷಾ ಚಟುವಟಿಕೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1. ಕ್ರಿಯಾಪದ ಎಂದರೇನು? ಉತ್ತರ ಕ್ರಿಯಾರ್ಥವನ್ನು ಸೂಚಿಸುವ ಪ್ರತ್ಯಯವನ್ನು ಹೊಂದಿರುವ ಪದವೇ ಕ್ರಿಯಾಪದ. ಪ್ರಶ್ನೆ 2. ಕ್ರಿಯಾ ಪ್ರಕೃತಿ ಎಂದರೇನು? ಉದಾಹರಣೆ ಕೊಡಿ. ಉತ್ತರ ಕ್ರಿಯಾಪದದ ಮೂಲ ರೂಪ ಪದಗಳೇ ಕ್ರಿಯಾ ಪ್ರಕೃತಿ. ಉದಾಹರಣೆಗೆ ಮಾಡು, ನೋಡು, ಓಡು, ತಿನ್ನು, ಹೋಗು. ಪ್ರಶ್ನೆ 3. ಸಕರ್ಮಕ ಧಾತುವನ್ನು ಉದಾಹರಣೆ ಸಹಿತ ವಿವರಿಸಿ. ಉತ್ತರ ಕರ್ಮ ಪದವನ್ನು ಬಳಸುವ ಧಾತುಗಳು ಸಕರ್ಮಕ ಧಾತುಗಳು. ಉದಾಹರಣೆಗೆ ಗಿಳಿಯು ಹಣ್ಣನ್ನು ಕಚ್ಚಿತು. ಪ್ರಶ್ನೆ 4. ಅಕರ್ಮಕ ಧಾತುಗಳಿಗೆ 5 ನಿದರ್ಶನ ಕೊಡಿ. ನಿದರ್ಶನಗಳು: ಆಕಾಶ ಹೊಳೆಯುತ್ತಿದೆ, ಮಗು ಮಲಗಿದೆ, ಮುದುಕ ಬಂದನು, ಅವನು ಬಂದನು, ಹಸು ಬಂದಿತು. ಪ್ರಶ್ನೆ 5. ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳ್ಯಾವುವು? ಪ್ರಥಮ ದ್ವಿತೀಯ ತೃತೀಯ ಇಂದ ಹಿಂದೆ, ಚತುರ್ಥಿ ಗೆ ಖೆ, ಪಂಚಮಿ ಅಥಣಿಂ ದಂ, ಷಷ್ಠಿ ಸಪ್ತಮಿ ಓಳ್. ಪ್ರಶ್ನೆ 6. ವಿಭಕ್ತಿ ಪಲ್ಲಟ ಎಂದರೇನು? ಉತ್ತರ ಒಂದು ವಿಭಕ್ತಿಯ ಕಾರ್ಯವನ್ನು ಮತ್ತೊಂದು ಪೂರೈಸುವುದಕ್ಕೆ ವಿಭಕ್ತಿ ಪಲ್ಲಟವೆನ್ನುವರು. ಕೊಟ್ಟಿರುವ ವಾಕ್ಯಗಳಲ್ಲಿ ಧಾತುಗಳನ್ನು ಗುರುತಿಸಿ ಸಕರ್ಮಕ ಮತ್ತು ಅಕರ್ಮಕ ಧಾತು ಗುರುತಿಸಿ ಬರೆಯಿರಿ. ಉತ್ತರ ಸಕರ್ಮಕ ಧಾತು: ವಿದ್ಯಾರ್ಥಿನಿಯರು ಆಟವನ್ನು ಆಡಿದರು, ರೈತನು ಹೊಲವನ್ನು ಉಳುತ್ತಾನೆ. ಅಕರ್ಮಕ ಧಾತು: ಹಕ್ಕಿಗಳು ಚಿಲಿಪಿಲಿಗುಟ್ಟವು, ಗಾಳಿಯು ಬೀಸುತ್ತಿದೆ. ಕೊಟ್ಟಿರುವ ಗಾದೆಗಳ ಅರ್ಥವನ್ನು ವಿವರಿಸಿ ಬರೆಯಿರಿ. ಆರೋಗ್ಯವೇ ಭಾಗ್ಯ. ನಾವು ಇಂದಿನ ಪ್ರಪಂಚದಲ್ಲಿ ಏನೆಲ್ಲ ಭೌತಿಕ ವಸ್ತುಗಳನ್ನು ಗಳಿಸಬಹುದು, ಆದರೆ ಆರೋಗ್ಯ ಭಾಗ್ಯವನ್ನು ಗಳಿಸುವುದು ತುಂಬ ಕಷ್ಟಕರವಾಗಿದೆ. ಇದಕ್ಕೆ ಹಲವಾರು ಅಡ್ಡಿಗಳುಂಟು. ಮೊದಲನೆಯದಾಗಿ, ಗಣನೀಯ ಪ್ರಮಾಣದಲ್ಲಿ ಬೆಳೆಯುತ್ತಿರುವ ವಿಜ್ಞಾನ ತಂತ್ರಜ್ಞಾನಗಳ ಬೆಳವಣಿಗೆ ಆರೋಗ್ಯಕ್ಕೆ ಹಾನಿಯುಂಟು ಮಾಡುತ್ತಿದೆ. ಹಾಗೂ ವಾಯು ಮಾಲಿನ್ಯ, ಇದರ ಜೊತೆಗೆ ರಾಸಾಯನಿಕಗಳನ್ನು ಬಳಸಿದ ಆಹಾರ ಪದಾರ್ಥಗಳು, ಇವೆಲ್ಲವುಗಳಿಗೂ ಮಿಗಿಲಾಗಿ ಮದ್ಯಪಾನ, ಧೂಮಪಾನದಂತಹ ದುಶ್ಚಟಗಳಿಗೆ ಅಂಟಿಕೊಂಡು ಇಂದಿನ ಯುವ ಜನಾಂಗವು ರೋಗಿಷ್ಠರಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ದುರಂತ ಮರಣವನ್ನಪ್ಪುತ್ತಿದ್ದಾರೆ. ವ್ಯಾಯಾಮ, ಯೋಗ ಇವುಗಳ ಸಾಧನೆಯನ್ನು ಮಾಡಿ ಆರೋಗ್ಯಕರವಾದಂತಹ ಆಹಾರವನ್ನು ಮತ್ತು ಒಳ್ಳೆಯ ಗಾಳಿಯ ಸೇವಿಸಿ ಆರೋಗ್ಯವಂತರಾಗೋಣ. ಮುಂದಿನ ಜನಾಂಗವನ್ನು ಸದೃಢ ಮತ್ತು ಆರೋಗ್ಯವಂತ ಜನಾಂಗವನ್ನಾಗಿ ಮಾಡೋಣ. ನಾವು ಆರೋಗ್ಯವಾಗಿದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು. ಆದ್ದರಿಂದ ಆರೋಗ್ಯವೇ ಭಾಗ್ಯ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಈ ಗಾದೆಯು ಸರ್ವಜ್ಞನ ವಚನದ ಒಂದು ಭಾಗವಾಗಿದೆ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟು ನಾ ಕೆಟ್ಟೆನೆನಬೇಡ, ಕೊನೆಯಲ್ಲಿ ಕಟ್ಟಿಹುದು ಬುದ್ಧಿ ಎಂದು ಮಹಾಕವಿ ಸರ್ವಜ್ಞನು ಹೇಳಿದ್ದಾನೆ. ಮಾಡಬೇಕು ಎಂದರೆ ನಾವು ದಾನ ಮಾಡಬೇಕು ಎಂದರ್ಥ. ನಮ್ಮ ಜೀವನಕ್ಕೆ ಸಾಕಾಗಿ ಮಿಕ್ಕಿದ್ದನ್ನು ಕೊಡುವುದನ್ನು ದಾನವೆಂದು ಕೆಲವರು ದಾನ ಪದದ ಅರ್ಥವನ್ನು ಮಾಡುತ್ತಾರೆ. ಆದರೆ ಇದು ಸುಳ್ಳು. ನನಗೆ ಅವಶ್ಯಕವೆನಿಸುವುದರಲ್ಲಿಯೇ ಸ್ವಲ್ಪ ಭಾಗವನ್ನು ನಾವು ಕೊಡುವುದೇ ದಾನವಾಗಿರುತ್ತದೆ. ಅದನ್ನು ಬಿಟ್ಟು ನಾನು ಗಳಿಸುತ್ತಿದ್ದನ್ನೆಲ್ಲ ಬಚ್ಚಿಟ್ಟುಕೊಂಡರೆ ಮುಂದೆ ಒಂದಿಲ್ಲೊಂದು ದಿನ ಅದು ಪರರ ಪಾಲಾಗುತ್ತದೆ. ಆದ್ದರಿಂದಲೇ ದಾಸರು ಕೊಪ್ಪರಿಗೆ ಹೊನ್ನನ್ನು ತಂದಿಲ್ಲಿ ಹೂಳಿಟ್ಟು ಉಪ್ಪು ನೀರಿಲ್ಲದೆ ಸತ್ತೆಲ್ಲೋ ಪ್ರಾಣಿ ಎಂದಿದ್ದಾರೆ.